ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ತುಂಬ ಡೇಸ್ ಆಯಿತು ಅಂತಲೇ ಹೇಳ್ಬೋದು ವಿಡಿಯೋಗಳನ್ನ ಮಾಡಿ. ಸೊ ವಿಡಿಯೋ ಮಾಡಿದರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಯಾವುದೇ ರೀತಿ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ಒಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಅರ್ಲಿ ಮಾರ್ನಿಂಗ್ 6 o'clock ತುಂಬ ಫಾಗ್ ಇತ್ತು. ಸೊ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಮೋಡಗಳೆಲ್ಲ ಕವಿದಿತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಕೂಡ. ಆದರೆ ತುಂಬ ಕೋಲ್ಡ್ ಅಂದರೆ ಕೋಲ್ಡು. ಅರ್ಲಿ ಮಾರ್ನಿಂಗ್ ವೆದರ್ ನೋಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋದು, ಭಾನುವಾರನೂ ಹೌದು. ಸ್ವಲ್ಪ ಇವತ್ತು ಒಂದು ಪ್ರೋಗ್ರಾಮ್ ಇತ್ತು ಮನೆಯಲ್ಲೇ, ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀವಿ. ನೀವು ಆಲ್ರೆಡಿ ನಾನು ತಮ್ಮನೇರಲ್ಲಿ ನೋಡಿರ್ಬೋದು. ಇವತ್ತು ಬಂದು ಸನ್ನಿಧಿದು ಬರ್ಡೇ ಪ್ರೋಗ್ರಾಮ್ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಇದ್ದು ಕೆಲಸಗಳೆಲ್ಲ ಮಾಡಿಕೊಳ್ಳೇಬೇಕಲ್ವ, ಸ್ವಲ್ಪ ಪ್ರಿಪ್ರೇಷನ್ ಮಾಡೋದಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ರಂಗೋಲಿ ಎಲ್ಲ ಬಿಟ್ಕೊಳ್ತಾ ಇದ್ದೀನಿ. ತುಂಬ ದಿವಸನೇ ಆಗಿತ್ತು ರಂಗೋಲಿ ವಿಡಿಯೋಗಳನ್ನೆಲ್ಲ ಮಾಡಿ. ಆದಷ್ಟು ನಾವು ಸೇಮ್ ನಾರ್ಮಲ್ ವೀಡಿಯೋಸ್ಗಳೇ ಮಾಡ್ತಾ ಇರ್ತೀನಲ್ವ ಅಂತೇಳ್ಬಿಟ್ಟು ಜಾಸ್ತಿ ರಂಗೋಲಿದಲ್ಲೇನು ತೋರಿಸ್ತಾ ಇರಲಿಲ್ಲ. ಸೊ ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ಒಂದು ಚೆನ್ನಾಗಿರೋ ರಂಗೋಲಿನ ಅಚ್ಚನ್ನ ಬಳಸ್ಕೊಂಡು ಯೂಸ್ ಮಾಡೋಣ ಅಂತ ಇದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಕಲರ್ ಫಿಲ್ಲಿಂಗ್ ಮಾಡ್ಕೊಳ್ಬೋದು, ಇಲ್ಲ ಹಾಗೆ ಬಿಟ್ಟರು ಕೂಡ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಹಾಗೆ ಬಿಡೋದಕ್ಕಿಂತ ಸ್ವಲ್ಪ ಕಲರ್ ಫಿಲ್ಲಿಂಗ್ ಇದ್ದರೆ ನನಗೆ ಬೇಸಿಕಲಿ ತುಂಬ ಇಷ್ಟ ಆಗುತ್ತೆ. ರಂಗೋಲಿ ಅನ್ನೋದು ಒಂದು ಅಲಂಕಾರಕ್ಕೆ ಮಾತ್ರನೇ ಅಲ್ಲ, ನಮ್ಮ ಸಂಸ್ಕೃತಿಯ ಹೆಮ್ಮೆ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಲಿ, ಯಾರೇ ಮನೆಯೊಳಗಡೆ ಬರಬೇಕಾದ್ರೆ ಒಂದು ಪಾಸಿಟಿವ್ನ ಇಟ್ಕೊಂಡು ಮನೆಯೊಳಗಡೆ ಬರಲಿ ಅಂತ, ಅವ್ರಿಗೆ ನೋಡಿದ ತಕ್ಷಣವೇ ಒಂದು ವೈಬ್ರೇಷನ್ ಆಗಲಿ ಅಂತಲೂ ಸಹ ನಾವು ರಂಗೋಲಿನ ಹಾಕ್ತೀವಿ. ಸೊ ಫೈನಲಿ ರಂಗೋಲಿ ಎಲ್ಲ ಹಾಕ್ಕೊಂಡು ಡಿಸೈನ್ ಎಲ್ಲ ಒಂದು ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗೆ ರಂಗೋಲಿ ಬಿಡ್ಬೋದು ಅಂತ ಅಂದ್ಕೊಂಡೆ. ಸೊ ಮಕ್ಕಳೆಲ್ಲ ಮನೇಲೇ ಇರೋದ್ರಿಂದ ಸ್ವಲ್ಪ ಗೆಸ್ಟ್ಸ್ಗಳೆಲ್ಲ ಬಂದರೆ ಎಲ್ಲ ಇದಾಗುತ್ತೆ ಅಂತ ಸಿಂಪಲಾಗಿ ಬಿಟ್ಕೊಂಡೆ. ಸೊ ಮಾರ್ನಿಂಗ್ ತಿಂಡಿ ಪ್ರಿಪ್ರೇಷನ್ನು ನಾರ್ಮಲಾಗಿ ದೋಸೆ ಮಾಡ್ಕೊಂಡಿದ್ದೆ. ಸೊ ಅದರದೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಸ್ವಲ್ಪ ಇಲ್ಲಿ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ, ಮಟನ್ ಸಾಂಬಾರು ಮಾಡೋದಕ್ಕೆ ಅಂತ. ಸ್ವಲ್ಪ ಇವತ್ತು ನಾನ್ ವೆಜ್ ಪ್ರಿಪ್ರೇಷನ್ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ನಾನು ನಿಮಗೆ ನಾನ್ ವೆಜ್ನ ಪ್ರಿಪ್ರೇಷನ್ನ ತೋರಿಸ್ತಾ ಇರೋದು. ಸೊ 1-2 ಆನಿಯನ್ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ 4, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದೊಂದು ಇಡಿಯಷ್ಟು 1 kgಗೆ ಲೆಕ್ಕವಾಗಿ ಹಾಕ್ಕೊಂಡಿದ್ದೀನಿ. 2.5 ಮಟನ್ ಇಲ್ಲಿ ನಾನು ತೊಗೊಂಡಿರೋದ್ರಿಂದ ಸ್ವಲ್ಪ 4-5 ಲವಂಗ, ಚಕ್ಕೆ ಹಾಗೆ ಮೆಣಸು ಇಷ್ಟ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಬೇಸಿಕಲಿ ನಾವು ಏನಕ್ಕೆ ಈ ಥರ ಹುರ್ಕೊಳ್ತೀವಿ ಅಂತಂದರೆ, ನಾವು ಮಸಾಲೆ ಸಾರು ಮಾಡೋದ್ರಿಂದ ಸಾಂಬಾರಿಗೆ ಹಸಿ ಸ್ಮೆಲ್ ಹೋಗಿರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಬಾಡಿಸ್ಕೋಬೇಕಾಗುತ್ತೆ. ಅಮ್ಮ ಮಗ ಚಿಕನ್ ತೊಳಿತವ್ರೆ, ಚಿಕನ್ ಫಿಶ್ಶು. ಫಿಶ್ ನಮ್ಮ ಮನೆಯವರೇ ಮಾಡೋದು. ಯಾವುದು ತೋಸು ಅದು ನಿನ್ಗ ಇಟ್ಕೋ, ಕೈಯಲ್ಲಿ ಇಟ್ಕೋ. ಯಾವುದು ಇದಾ? ಅದು ನಿನಗೆ. ಹಾಕ್ಬೇಡ ಇನ್ನು, ಇವ ಮಾಡೋದು ಸನ್ನಿಧಿ, ಅದು ನಿನಗೆ. ನಾನ್ ವೆಜ್ ಪ್ರಿಪ್ರೇಷನ್ ಆಗಿರೋದ್ರಿಂದ ಅವರು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾಯಿದ್ರು. ಸ್ವಲ್ಪ ಹೆಲ್ತ್ ಚೆನ್ನಾಗಿರಲಿಲ್ವಲ್ಲ, ಆದಷ್ಟು ಸ್ವಲ್ಪ ವಾಯ್ಸ್ ಏನಾರು ಡಿಫ್ರೆನ್ಸ್ ಆದರೆ ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಹೀಗೆ ಮಸಾಲೆ ಎಲ್ಲ ಏನೇನು ಬೇಕು ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಮಟನ್ ಸಾಂಬಾರಿಗೆ ನಾನು ಇವಾಗ ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಂಡ್ಬಿಟ್ಟು ಮತ್ತು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ನು ಮಟನ್ನೆಲ್ಲ ಅವರೇ ತೊಳ್ಕೊಡೋದ್ರಿಂದ ಸ್ವಲ್ಪ ನನಗೆ ಅರ್ಧ ಕೆಲಸ ಕಡಿಮೆ ಆಯಿತು. ನಮ್ಮನೆಯವ್ರಿಗೆ ಸ್ವಲ್ಪ ಈ ಥರ ಎಲ್ಲ ಅಡುಗೆಗಳಲ್ಲೆಲ್ಲ ಮಾಡೋದು ಇಂಟ್ರೆಸ್ಟ್ ಇದೆ, ಬಟ್ ಯಾವತ್ತೂ ಮಾಡಿಕೊಟ್ಟಿಲ್ಲ. ಏನಾರ ಸ್ವಲ್ಪ ಹೆಲ್ಪ್ಗಳು ಮಾಡ್ತಾರೆ. ಸೊ ಎಲ್ಲ ಆದಮೇಲೆ ಹುರ್ಕೊಂಡಿದ್ದೀನಿ. ಅದೆಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ನಾನು ಏನು ಹುರ್ಕೊಂಡಿದ್ದೀನಲ್ವ ಮಟನ್ ಸಾಂಬಾರು ಮಾಡೋದಕ್ಕೆ, ಅದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇದಕ್ಕೆ ನಾನು ಖಾರದ ಪುಡಿ ಎಲ್ಲ ಏನೂ ಮಿಕ್ಸ್ ಮಾಡ್ತಾಯಿಲ್ಲ. ಖಾರದ ಪುಡಿ ಧನ್ಯ ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಫಸ್ಟು ಅಲ್ಲಿ ಕಟ್ ಮಾಡ್ತೀಯಾ? ಹುಷಾರ ಕಟ್ ಮಾಡು ಅಂದೆ.
ನನಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಮ್ಮ ಅಂತೇಳಿ ಈರುಳ್ಳಿ ಎಲ್ಲ ತೊಗೊಂಡೋಗಿ ಕಟ್ ಮಾಡ್ಕೊಂಡು ಇದು ಮಾಡ್ತಾಯಿದ್ಲು. ಬೇಡಪ್ಪ ಅಂತ ಹೇಳಿದೆ. ಸೊ ಹಾಗೆ ಇಲ್ಲೇ ಬಂದು ಸ್ವಲ್ಪ ಲೈಟಾಗೆಲ್ಲ ಕಟ್ ಮಾಡಿಕೊಡ್ತಾನೆ ಇದ್ಲು. ಸೊ ಇವಾಗ ಮಟನ್ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸಾಸಿವೆ ಹಾಕ್ಕೊಂಡು ಮಟನ್ ಎಲ್ಲ ತೊಳೆದಿಟ್ಟಿದ್ದಾರೆ ನಮ್ಮ ಮನೆಯವರು. ಅರಿಶಿನ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿರೋದು ಅದನ್ನ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ. ಇವಾಗ ಫಿಶ್ಶು ಫ್ರೈ ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು 4-5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಫಿಶ್ಶುಗೆ ನನಗೆ ಫ್ರೈಗೆ ಮಾಡೋದಕ್ಕೆ ಹೊರಗಡೆ ಪ್ಯಾಕೆಟೆಲ್ಲ ಅಷ್ಟು ನನಗೆ ಇಷ್ಟ ಆಗೋಲ್ಲ, ಸ್ಮೆಲ್ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನೇ ಅದಕ್ಕೆ ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಧನಿಯಾ ಪುಡಿ ಇಷ್ಟಪಡೋಲ್ಲ, ಬಟ್ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಆದಮೇಲೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಎಷ್ಟು ಲೆಮನ್ ಹಾಕ್ಕೊಳ್ತೀವೋ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. 3 ಲೆಮನ್ ಹಾಕ್ಕೊಂಡಿದ್ದೀನಿ ಅಂತ ನಮ್ಮ ಮನೆಯವರು ಸ್ಕ್ವೀಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸ್ವಲ್ಪ ಬ್ಯಾಟರ್ ಗಟ್ಟಿಯಾಗಿ ಬರಬೇಕು ಅಂದರೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಬೇಡ ಅಂದರೆ ಅಕ್ಕಿ ಹಸಿಟ್ಟು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇದು ನಾನು ಕಾರ್ನ್ಫ್ಲೋರ್ ಫಸ್ಟ್ ಟೈಮ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ಎಲ್ಲ ಕಾರ್ನ್ಫ್ಲೋರ್ ಏನೂ ಹಾಕಲ್ಲ, ಹಾಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ನಾನು ಸ್ವಲ್ಪ ಮೆಣಸು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮತ್ತೆ ಲೆಮನ್ ಹಾಕ್ಕೊಂಡು ಇದಕ್ಕೆ ಟೇಸ್ಟನ್ನು ಜಾಸ್ತಿ ಮಾಡೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಆದಮೇಲೆ ನಮಗೆ ಇವಾಗೇ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ, ಸೊ ಎಲ್ಲ ನೀಟಾಗಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಬರೋ ಥರ ಎಲ್ಲ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಏಕೆಂದರೆ ಫಿಶ್ಗೆ ನಾವು ಇದೆಲ್ಲ ಕಲಸಿ ಅದಕ್ಕೆಲ್ಲ ಹಚ್ಚಿ ಆದಮೇಲೆ 1 ಅವರ್ 2 ಅವರ್ ಬಿಟ್ರೇ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಅದ್ರ ಜೊತೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಫಿಶ್ಶು. ನಾವು ಬೇಕಾದ್ರೆ ಡೀಪ್ ಫ್ರೈ ಯಾರು ಮಾಡ್ಕೊಳ್ಬೋದು, ಶಾಲೋ ಫ್ರೈ ಯಾರು ಮಾಡ್ಕೊಳ್ಬೋದು, ತವಾದಲ್ಲೂ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸ್ವಲ್ಪ ಘಾಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ ಅಲ್ವಾ, ಸ್ವಲ್ಪ ಮೆತ್ತಗೆ ಕಷ್ಟ ಆಗುತ್ತೆ ಫಿಶ್ಗೆ. ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಲೆಮೆನ್ನು ಟೇಸ್ಟ್ ನೋಡ್ಕೊಳ್ಬೋದು ಉಪ್ಪು ಖಾರ ಹೇಗಿರುತ್ತೆ ಅಂತ. ಸ್ವಲ್ಪ ಖಾರವಾಗಿ ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ನಮಗೆ ಫಿಶ್ಶಿಗೆ ಸವರಿದಾಗ ನೀಟಾಗಿ ಅದಕ್ಕೆ ಹತ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಗಟ್ಟಿನೂ ಇರಬೇಕಾಗುತ್ತೆ. ಸೊ ಎಷ್ಟು ಲೆಮನ್ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅದನ್ನ ಸ್ವಲ್ಪ ತೆಳ್ಳ ಮಾಡ್ಕೊಳ್ತೀನಿ, ಯಾಕೆಂದರೆ ಹಚ್ಚೋದಕ್ಕೆ ಈಸಿ ಆಗಬೇಕು. ಇದನ್ನೊಂದು ಕಲಿಸ್ಕೊಟ್ಬಿಟ್ರೆ ನಮ್ಮ ಮನೆಯವರು ಅದಕ್ಕೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಫಿಶ್ಶಿಗೆ ರೆಡಿ ಮಾಡೋದಕ್ಕೆ ಅಂತೆಲ್ಲ ಕಲಿಸ್ಕೊಟ್ಟೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, 1-2 ಹಿಡಿಯಷ್ಟು ಉಪ್ಪು ಹಾಕಿದ್ದೀನಿ, ಸಾರಿಗೆ ಎಷ್ಟು ಬೇಕಷ್ಟು. ಎಲ್ಲ ಆದಮೇಲೆ ಸ್ವಲ್ಪ ಬಾಡಿಸ್ಕೊಂಡೆ ಎಲ್ಲ ಅದು ಹಸಿ ಸ್ಮೆಲ್ಲೆಲ್ಲ ಹೋದಾದಮೇಲೆ ಮಟನ್ನು ನಾನು ರುಬ್ಬಿಟ್ಕೊಂಡನಲ್ಲ ಇವಾಗ ಮಸಾಲೆ, ಏನು ಗ್ರೀನ್ ಮಸಾಲ, ಇದನ್ನು ಫಸ್ಟು ಇದಕ್ಕೆ ಹಾಕ್ಕೊಳ್ಬಿಡ್ತೀನಿ. ಫಸ್ಟ್ ಖಾರದ ಪುಡಿ ಎಲ್ಲ ಏನೂ ಹಾಕಿಲ್ಲ, ಫಸ್ಟ್ ಇದನ್ನು ಮಾತ್ರ ಹಾಕ್ಕೊಂಡು ನೀಟಾಗಿ ಅದು ಮಟನ್ ಏನಿದೆ ಅದೆಲ್ಲ ನಮಗೆ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗ್ತಾ ಬರುತ್ತೆ. ಆವಾಗ ಈ ಮಸಾಲನ್ನೆಲ್ಲ ಹಾಕಿ ಅದನ್ನು ನೀಟಾಗಿ ಅದ್ರ ಜೊತೆ ಹೊಂದ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಇದು ನಾನು ತುಂಬ ವರ್ಷದಿಂದ ಇದೇ ರೀತಿ ಮಾಡೋದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಆಗಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಎಲ್ಲ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ನಂತರ ಇವಾಗ ಖಾರಕ್ಕೆ ನಾನು ಇಲ್ಲಿ 2.5 ಮಟನ್ ಹಾಕಿರೋದ್ರಿಂದ ಸೊ ನಾನು ಇಲ್ಲಿ ಖಾರದ ಪುಡಿ ಸ್ವಲ್ಪ ಹೊಸ ಖಾರದ ಪುಡಿ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡಬೇಕು. ಸೊ ಇಲ್ಲಿ ನಾನು 4-4.5 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಮನೆಗೆ ಮಾಡೋದು 2 ಸ್ಪೂನ್ ಹಾಕ್ಕೊಳ್ತೀವಿ. ಸೊ ಫಿಶ್ಗೆ ಏನೇನಿದೆ ಎಲ್ಲನೂ ಅದನ್ನು ಏನಿದೆ ಮಸಾಲೆ ಎಲ್ಲ ಹಚ್ಚಿ ಇವಾಗ ಅದನ್ನ ಇಟ್ಕೊಳ್ತಾ ಇದ್ದೀವಿ ಸೈಡಲ್ಲಿ. ಸೊ ಎಲ್ಲ ಆದಮೇಲೆ ಇದು ನೀಟಾಗಿ ಹಸಿ ಮಸಾಲೆ ಎಲ್ಲ ಹೋಗಿ ಗ್ರೀನ್ ಮಸಾಲೆ ಏನು ಹಾಕ್ಕೊಂಡಿದ್ದೀವಲ್ಲ ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದೆ. ಬರೀ ಫಸ್ಟ್ ಟೈಮ್ ನಾವು ಸನ್ನಿಧಿಗೆ ಬರ್ಡೇಗೆ ನಾನ್ ವೆಜ್ ಮಾಡ್ತಾ ಇರೋದು, ಯಾವಾಗಲೂ ಸ್ವೀಟೇ ಮಾಡೋದು. ಸೊ ಈ ಸತಿ ಫಸ್ಟ್ ಟೈಮ್ ಒಂದು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅತ್ತಿಗೆ ಅವ್ರ ಮಕ್ಕಳು, ಸೊ ಎಲ್ಲರೂ ಒಟ್ಟಿಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಾನ್ ವೆಜ್ ಇದ್ದರೆ ಬೆಟರ್ ಅನಿಸುತ್ತೆ. ವೆಜ್ ಆದರೆ ಏನು ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾನ್ ವೆಜ್ ಪ್ರಿಪ್ರೇಷನ್ನೇ ಮಾಡ್ಕೊಳ್ತಾ ಇದ್ದೀವಿ. ಸೊ ಫಿಶ್ಗೆ ನಾವೇನು ಮಸಾಲೆ ಕಲಸಿದ್ನೆಲ್ಲ ಅದಕ್ಕೆಲ್ಲ ಹೀಗೆ ಸವರ್ಬಿಟ್ಟು ಎಲ್ಲನೂ ಸ್ವಲ್ಪ ಅದನ್ನ 1 ಅವರು ಎತ್ತಿಟ್ಬಿಡ್ತಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಖಾರ ನಾನು ರುಬ್ಬಿದ್ನೆಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಳ್ಸ್ಕೊಳ್ತಾ ಇದ್ದೀನಿ. ಸೊ ಮಟನ್ಗೆ ಖಾರ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಮತ್ತು
ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಕ್ಕೆ, ಮೆಣಸು, ಶುಂಠಿ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಇಲ್ಲಿ ನಾನು ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನೀಟಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದೊಂದೇ ಜೊತೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಮಾಡ್ಬೋದು, ಆಮೇಲೆ ನಮಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೂ ಸಹ ಟೈಮ್ ಸಿಗುತ್ತೆ ಅಂತ. ಸೊ ಆಯಿಲೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ನಾನ್ ವೆಜ್ ಪ್ರಿಪ್ರೇಷನ್ಗೆ ಸಾಸಿವೆ ಪ್ರಿಫರ್ ಮಾಡಲ್ಲ, ಬಟ್ ನನಗೆ ಸ್ವಲ್ಪ ಇಷ್ಟ. ಸಾಸಿವೆ ಹಾಕಿಲ್ಲ ಅಂದರೆ ಏನೋ ನನಗಿಷ್ಟ ಆಗಲ್ಲಪ್ಪ, ಸೊ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಚಿಕ್ಕದಾದರೆ ಒಂದು ಸ್ಮಾಲು, ಒಂದು ಬಿಗ್ ಸೈಜ್ ತೊಗೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಗಾರ್ನಿಷಿಗೆ ಬೇಕಾದ್ರೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರುಬ್ಬಕ್ಕೆ ಆಲ್ರೆಡಿ ನಾವು ಹಾಕ್ಕೊಂಡಿದ್ದೀವಿ, ಆದರೂ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಇಲ್ಲಿ ನಾವು ಚಿಕನ್ ಹಾಕ್ತೀವಲ್ಲ ಅದಕ್ಕೆ ಸ್ವಲ್ಪ ಹೊಂದ್ಕೊಳ್ಳಿ, ಮಸಾಲೆ ಎಲ್ಲ ಚೆನ್ನಾಗಿರಲಿ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ ಅದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾವು ಏನು ಚಿಕನ್ನು ನಾರ್ಮಲ್ ಬಾಯ್ಲರ್ ಚಿಕನ್ನೇ ತೊಗೊಂಡಿರೋದು, ಸ್ವಲ್ಪ ಬೇಗ ಬೇಯುತ್ತೆ, ಕೆಲಸನೂ ಸಹ ಬೇಗ ಆಗುತ್ತೆ ಅಂತ ಸ್ವಲ್ಪ ಸ್ಕಿನ್ ಔಟೇ ಜಾಸ್ತಿ ಮಾಡಿಸೋದು, ನಮಗೆ ಸ್ಕಿನ್ ಇದ್ದರೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸ್ಕಿನ್ ಔಟ್ ಮಾಡಿಸಿದ್ದೀವಿ. ಸೊ ಎಲ್ಲ ಆದಮೇಲೆ ಎಷ್ಟು ಕ್ವಾಂಟಿಟಿ ಇತ್ತೋ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ, ಇದಕ್ಕೆ ಸ್ವಲ್ಪ ನಾವು ಸ್ಟಾರ್ಟಿಂಗೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿರೋದು ನೀರೆಲ್ಲ ಹೋಗುತ್ತೆ. ಸೊ ಇದು ಫೈನಲಿ ಇದು ವಿಶಿಲ್ ಹಾಕ್ಸೋದಕ್ಕೆ ಅಂತ ಇಟ್ಟಿದ್ದೀವಿ. ಮಟನ್ಗೆ ಖಾರ ಎಲ್ಲ ಹಾಕಿ ಒಂದು ಎಲ್ಲ ಹಾಕ್ಕೊಂಡು ವಿಶಿಲ್ ಹಾಕ್ಸ್ಕೊಳ್ತಾ ಇದ್ದೀವಿ. 1-2 ವಿಶಿಲ್ ಆದರೆ ಆಗುತ್ತೆ. ಸೊ ಇವಾಗ ಎಲ್ಲ ಹಾಕ್ಕೊಂಡಿರೋ ಚಿಕನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ ಎಲ್ಲ ಸ್ವಲ್ಪ ಅಬ್ಸರ್ವ್ ಆಗಬೇಕದು, ಡ್ರೈ ಆಗಬೇಕು. ಕೊಟ್ಟೆ ಎಷ್ಟು ದೊಡ್ಡದು? ನಿನ್ನಷ್ಟು ಉದ್ದದು? ನಾವು ಅಡುಗೆ ಪ್ರಿಪ್ರೇಷನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರೆ ಸನ್ನಿಧಿ ಬಲೂನ್ ಡೆಕೋರೇಷನ್ ಮಾಡಬೇಕು ಅಂತ ತುಂಬ ಅವ್ರ ಮಾಮನ ಪೀಡಿಸ್ತಾನೆ ಇದ್ಲು. ಸೊ ಇದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲ, ಆವಾಗಲೇ ತೋರಿಸಿದ್ನಲ್ವ, ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ನಾನು ಇದರಲ್ಲಿ ಎಕ್ಸ್ಟ್ರಾ ಒಂದು ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಗೋಡಂಬಿ ಹಾಕು ಚೆನ್ನಾಗಿರುತ್ತೆ ಅಂತ ಹಾಕ್ಸಿದ್ರು, ಬಟ್ ನಾನು ಯಾವಾಗಲೂ ಗೋಡಂಬಿ ಇದಕ್ಕೆ ಆ್ಯಡ್ ಮಾಡಿಲ್ಲ. ನೋಡೋಣ ಈ ಸತಿ ಯಾವ ಥರ ಬರುತ್ತೆ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕ್ಕೊಂಡು ನೀಟಾಗಿ ಅದು ಏನು ಖಾರ ಎಲ್ಲ ಹಾಕ್ಕೊಂಡಿದ್ದೀವಿ ನೀಟಾಗಿ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಮಟನ್ ಆಲ್ರೆಡಿ ಒಂದು 2 ವಿಷಲ್ ಆಗಿತ್ತಲ್ವ. ಸೊ ಇವಾಗ ನೆಕ್ಸ್ಟ್ ಗೀ ರೈಸ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಯಾವಾಗಲೂ ಗೀ ರೈಸ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ತುಪ್ಪನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾವಿಲ್ಲಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ ಬೇಕಿದ್ದವರು ಪಲಾವ್ ಎಲೆನೂ ಹಾಕ್ಕೊಳ್ಬೋದು, ನನಗೆ ಅಷ್ಟು ಫ್ಲೇವರ್ ಅದು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ಅದನ್ನ ಸ್ಕಿಪ್ ಮಾಡಿಕೊಂಡು ಇಲ್ಲಿ ನಾನು ಗೋಡಂಬಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿನ ಸಣ್ಣಗೆ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1-2 ಈರುಳ್ಳಿ ತೊಗೊಂಡಿದ್ದೀವಿ. ಇಲ್ಲಿ ಒಂದು 3 ಪಾವಷ್ಟು ನಾನು ಗೀ ರೈಸ್ನ ಮಾಡ್ಕೊಳ್ತಾ ಇರೋದು. ನಾರ್ಮಲ್ ಬುಲೆಟ್ ರೈಸ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಬಿರಿಯಾನಿ ರೈಸ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ನಾರ್ಮಲಾಗಿ ಬುಲೆಟ್ ರೈಸ್ನ ಯೂಸ್ ಮಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಅಂದ್ಬಿಟ್ಟು ಬಿರಿಯಾನಿ ರೈಸ್ನ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೋಪ್ ಹೇಗೆ ಬರುತ್ತೆ ಅಂತ. ಸೊ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ಗೀ ರೈಸ್ಗೆ. ಸೊ ಆಪ್ಷನಲ್ಲು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾರ್ಮಲಾಗಿ ಯಾವುದೇ ನಾವು ಒಂದು ಡಿಶಸ್ ಮಾಡಿದ್ರೆ ಇದನ್ನ ಹಾಕಲೇಬೇಕಾಗುತ್ತಲ್ವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಬ್ಬೊಬ್ಬರು ಮನೆ ಒಂದೊಂದು ತಿರಿ ಹಾಕ್ಕೊಳ್ತೀವಿ, ಒಬ್ಬೊಬ್ಬರು ಸೋಂಪು ಕಾಳು ಕೂಡ ಹಾಕ್ಕೊಳ್ತಾರೆ ಇದಕ್ಕೆ ಗೀ ರೈಸ್ಗೆ. ಬಟ್ ನನಗೆ ಸೋಂಪು ಕಾಳ್ದು ಫ್ಲೇವರ್ ಅಷ್ಟು ಇದರಲ್ಲಿ ಗೀ ರೈಸಲ್ಲಿ ಅಷ್ಟು ನನಗೆ ಇಷ್ಟ ಆಗೋಲ್ಲ. ಸೋಂಪು ಕಾಳು ನಾರ್ಮಲಾಗಿ ನಾವು ಪ್ರಿಫರ್ ಮಾಡ್ಕೊಳ್ತೀನಿ, ಬಟ್ ಇದರಲ್ಲಿ ನನಗೆ ಆ್ಯಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದನ್ನು ನಾನು ಆ್ಯಡ್ ಮಾಡಿಲ್ಲ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಡೀಪ್ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ ಗೀ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕೊತ್ತಂಬರಿ ಮತ್ತು ಪುದೀನ ಇದು ಇರಲೇಬೇಕಾಗುತ್ತೆ. ನಾವು ಇದನ್ನು ಒಗ್ಗರಣೆನೂ ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಷ್ಟ ಇಲ್ಲ ನಮಗೆ ಗ್ರೀನ್ ಗೀ ರೈಸ್ ಬೇಕು, ಗ್ರೀನ್ ಕಲರ್ ಇರಬೇಕು ಗೀ ರೈಸು ಅಂದರೆ ಅದನ್ನ ನಾವು ರುಬ್ಬಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ನಾರ್ಮಲಾಗಿ ಗೀ ರೈಸು ಮಕ್ಕಳು ಸಾಂಬಾರು ಹಾಕ್ಕೊಂಡು ತಿನ್ನೋದಿಲ್ಲ, ಹಾಗೆ ಪ್ಲೈನ್ ತಿಂತಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು ಎಷ್ಟು ಬೇಕು, ನನ್ನ 3 ಲೋಟ ಏನು ಹಾಕ್ತೀವಿ ಅಕ್ಕಿ,
ಸೊ ಇದೆಲ್ಲ ನೀಟಾಗಿ ಅದ್ರ ಜೊತೆಲ್ಲ ಅಬ್ಸರ್ವ್ ಆದಮೇಲೆ ನಾನಿಲ್ಲಿ ಕಾಯಿ ಹಾಲನ್ನ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಆ ಹಾಲನ್ನ ಇಲ್ಲಿ ಬಳಸ್ತಾ ಇದ್ದೀನಿ. ಒಬ್ಬೊಬ್ಬರು ನಾರ್ಮಲ್ ಮಿಲ್ಕ್ನ ಕೂಡ ಯೂಸ್ ಮಾಡ್ತಾರೆ. ನಾನಿಲ್ಲಿ ಕಾಯಿನೇ ರುಬ್ಬಿಟ್ಕೊಂಡಿದ್ನಲ್ವ ಅದರದ್ದೇ ಹಾಲನ್ನ ತೊಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಗೀ ರೈಸ್ ತುಂಬ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಕಾಯಿ ಹಾಲು ಹಾಕಲೇಬೇಕು. ಇಲ್ಲಾಂದರೆ ಆಪ್ಷನಲ್ ಮಿಲ್ಕ್ ಕೂಡ ಆ್ಯಡ್ ಮಾಡೋರು ಮಾಡ್ತಾರೆ. ನಾನು ಯಾವತ್ತೂ ಮಿಲ್ಕ್ ಹಾಕಿ ಮಾಡಿಲ್ಲ, ಕಾಯಿ ಹಾಲನ್ನೇ ಹಾಕಿ ಮಾಡಿರೋದು. ಸೊ ಎಲ್ಲ ಆದಮೇಲೆ ಇದ್ರ ಜೊತೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಮಳ್ಳಿಸ್ಕೊಂಡು ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಅಕ್ಕಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ಸಾಂಬಾರು ನಾನು ಆಲ್ರೆಡಿ ಎಲ್ಲ ಹಾಕಿ ಇವಾಗ ಕಾಯಿ ರುಬ್ಬಿದ್ನಲ್ವ ಅದನ್ನು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮಟನ್ ಸಹ ಎಲ್ಲ ಬೆಂದಿದೆ. ಮಟನ್ ಸಾಂಬಾರು ಇವಾಗ ರೆಡಿ ಆಯಿತು. ಅಷ್ಟರಲ್ಲಿ ಇವಾಗ ಮಟನ್ ಸಾರು ಒಂದು ಪ್ರಿಪ್ರೇಷನ್ ಆದಮೇಲೆ ಗೀ ರೈಸ್ಗೂ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಲ್ಲಿ ಚಿಕನ್ದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೊಂದೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈವ್ನಿಂಗ್ ಹೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಈವ್ನಿಂಗ್ ಬರ್ಡೇ ಪ್ರೋಗ್ರಾಮ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಎಲ್ಲ ಆಯಿತು, ಫಿನಿಷ್ ಮಾಡ್ಕೊಂಡಿದ್ದೀವಿ. ಅಷ್ಟರಲ್ಲಿ ಈಗ ನಾವು ಗೀ ರೈಸ್ಗೆ ಏನು ಹಾಕ್ಕೊಂಡಿದ್ದೀವಲ್ಲ, ಸೊ ಅದು ನಾನು ಪಾತ್ರೆ ತುಂಬ ಚಿಕ್ಕದಿಟ್ಬಿಟ್ಟಿದೆ ಅಲ್ವಾ, ಸೊ ಅದು ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಕುಕ್ಕರ್ ನಾನು ಆಲ್ರೆಡಿ ಮಟನ್ನೆಲ್ಲ ಬೇಯಿಸೋದಕ್ಕೆಲ್ಲ ತೊಗೊಂಡಿದ್ನಲ್ವ, ಅದಕ್ಕೇ ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಅಳತೆ ಎಲ್ಲ ಮಾಡಿಕೊಂಡು ರೈಸ್ ಎಲ್ಲ ಹಾಕಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು ವಿಜಿಲ್ ಹಾಕಿಸ್ಕೊಳ್ತೀನಿ, ಯಾಕೆಂದರೆ ಬಿರಿಯಾನಿ ರೈಸ್ ಹಾಕಿರೋದ್ರಿಂದ ತುಂಬ 2 ವಿಜಿಲ್ ಹಾಕ್ಸಿದ್ರೆ ಆ ಬಿಸಿಗೆ ಎಲ್ಲ ಸಾಫ್ಟ್ ಆಗಿಬಿಟ್ಟು ತುಂಬ ಇದಾಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಎಲ್ಲ ಆದಮೇಲೆ ನೆಕ್ಸ್ಟು ಮಟನ್ ಸಾಂಬಾರೆಲ್ಲ ಮಾಡಿದ್ಮೇಲೆ ಒಬ್ಬೊಬ್ಬರು ಮಟನ್ಗೆ ಒಗ್ಗರಣೆ ಹಾಕೋದಿಲ್ಲ, ನಮ್ಮಮ್ಮ ಮನೇಲೂ ಹಾಕೋದಿಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಒಂದು ದಿವಸ ಯಾವತ್ತೋ ಅಭ್ಯಾಸ ಮಾಡಿದ್ದು ಮಟನ್ಗೆ ಒಗ್ಗರಣೆ ಹಾಕಿ ಮಸಾಲ ಹಾಕಿ ಕೊಟ್ಟಿದ್ದು. ಸೊ ಅದನ್ನೇ ಚೆನ್ನಾಗಿದೆ ಅಂತ ಅದನ್ನೇ ಮಾಡು ಅಂತಿರ್ತಾರೆ. ಸೊ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ತಿದ್ದೀನಿ. ಒಬ್ಬೊಬ್ಬರು ಶುಂಠಿ ಹಾಕ್ಕೊಳ್ಳಲ್ಲ, ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಳ್ತಾರೆ. ನಾನು ಎಲ್ಲ ಪೇಸ್ಟ್ ಮಾಡಿದ್ನಲ್ವ ಅಂತ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಗಾರ್ನಿಷಿಂಗ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಪುದೀನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಖಾರಕ್ಕೆ ಹಾಕ್ಕೊಂಡಿರ್ತೀವಲ್ಲ ಮಟನ್ ಸಾಂಬಾರು ಖಾರ, ಅದನ್ನು ಮುಂಚೆನೇ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ. ಸ್ವಲ್ಪ ಮೆಣಸು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರ ಏನು ನಾವು ಮಳ್ಳಿರುತ್ತಲ್ವ ಅದನ್ನ ಎತ್ತಿಟ್ಕೊಂಡಿರ್ತೀನಿ. ಸೊ ಅದನ್ನೇ ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ಆಪ್ಷನ್ನು ಬೇಕಾದರೂ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದು ಇವಾಗ ಮಟನ್ ಮಸಾಲಾಗೆಲ್ಲ ರೆಡಿ ಆಯಿತು. ಸೊ ನೆಕ್ಸ್ಟ್ ಇವಾಗ ಫಿಶ್ ಫ್ರೈ ಮಾಡೋದಕ್ಕೆ ಅಂತ ತವ ಎಲ್ಲ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಆಯಿಲೆಲ್ಲ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಿಕೊಂಡು ಡೀಪ್ ಫ್ರೈಯು ಕೂಡ ಮಾಡ್ಕೊಳ್ಬೋದು. ನನಗೆ ಡೀಪ್ ಫ್ರೈದು ಟೇಸ್ಟ್ ಅಷ್ಟು ಇಷ್ಟ ಆಗೋಲ್ಲ, ಈ ಥರ ಮಾಡೋದನ್ನೇ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸ್ವಲ್ಪ ಈ ಫಿಶ್ ಫ್ರೈ ಮಾಡೋದು ಅಂದ್ರೆ ಸ್ವಲ್ಪ ರಿಸ್ಕಿ ಅನಿಸುತ್ತೆ, ಸ್ವಲ್ಪ ಘಾಟೆಲ್ಲ ಹಾಗೆ ಆಗುತ್ತಲ್ವ. ಸೊ ಅದರಿಂದ ಅದು ಹೊಸ ಖಾರ ಪುಡಿ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಘಾಟ್ ಜಾಸ್ತಿನೇ ಆಗುತ್ತೆ. ಸೊ ಒಂದು 4 ಹಾಕ್ಕೊಂಡು ಟೇಸ್ಟ್ ಫಸ್ಟ್ ನೋಡಬೇಕಲ್ವ ಹೇಗೆ ಬಂದಿರುತ್ತೆ ಅಂತ. ಸೊ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಏನೇನು ಡಿಶಸ್ ಇದೆ ಎಲ್ಲ ಪ್ರಿಪ್ರೇಷನ್ ಆದಷ್ಟು 75% ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಖುಷಿನೂ ನಮ್ಮ ಅಣ್ಣ ಎಲ್ಲ ಬಂದಿದ್ದಾರಲ್ಲ, ಖುಷಿ ಬಲೂನ್ದೆಲ್ಲ ಪ್ರಿಪ್ರೇಷನ್ ಮಾಡೋದಕ್ಕೆ ಮಾಮನ ಜೊತೆ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ಲು. ಅಷ್ಟರಲ್ಲಿ ನಾವು ಅಡುಗೆದು ಏನೇನು ಪ್ರಿಪ್ರೇಷನ್ ಆಗುತ್ತೋ ಮಧ್ಯಾಹ್ನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದರಿಂದ ಮಧ್ಯಾಹ್ನಕ್ಕೇ ಮಾಡಿಬಿಡ್ಬೇಕಾಗಿತ್ತು. ಅಟ್ಲೀಸ್ಟ್ ಒಂದು 2 o'clock ಹೊತ್ತಿಗೆ ಎಲ್ಲ ಮುಗಿಸ್ಕೊಂಡ್ರೆ ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿ ಕ್ಲೀನ್ ಮಾಡಿ ರೆಸ್ಟ್ ಮಾಡಿ ಮತ್ತು ಬಲೂನ್ದೆಲ್ಲ ಮಾಡಿಕೊಂಡು ಬರ್ಡೇ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಬರ್ಡೇಗೆ ಇಲ್ಲೇ ಮಕ್ಕಳು, ಇಲ್ಲಿ ಕ್ವಾರ್ಟರ್ಸಲ್ಲಿರೋ ಮಕ್ಕಳನ್ನ ಕರೆದಿದ್ದೀವಿ ಮತ್ತು ಫ್ಯಾಮಿಲಿ, ಇಷ್ಟು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಫಿಶ್ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ, ಒಂದಾದ್ಮೇಲೆ ಒಂದು ಕೆಲಸಗಳು ಮುಗಿಸ್ಕೊಂಡು. ಸೊ ಅಷ್ಟರಲ್ಲಿ ನೋಡೋಣ ಬಲೂನ್ ಡೆಕೋರೇಷನ್ ಎಲ್ಲಿವರೆಗೂ ಬಂದಿದೆ ಅಂತ. ಬರ್ಡೇಗೆ ನಮ್ಮ ಅಣ್ಣ ರೆಡಿ ಮಾಡ್ತಾರೆ. ಮಧ್ಯ ಬರೀ ವೈಟೇ ಬಂದ್ಬಿಟ್ಟೈತಲ್ಲ ಇಲ್ಲಿ, ಲೈಟ್ ಪಿಂಕಾ? ಇವರೇ ಬಲೂನ್ ರೆಡಿ ಮಾಡ್ತಿರೋದು ನೋಡಿ, ನಮ್ಮ ಅಣ್ಣ. ಇನ್ನು ಖುಷಿ ಬಲೂನೆಲ್ಲ ಊದಿ ಅದನ್ನು ಅಳತೆ ಎಲ್ಲ ಮಾಡಿ ಟ್ಯಾಗ್ ಮಾಡಿಕೊಡ್ತಾಯಿದ್ರು.
ಸೊ ನಾನು ಅಲ್ಲಿ ಒಳಗಡೆ ಬ್ಯುಸಿಯಾಗಿದ್ದೆ, ಬಲೂನ್ದೆಲ್ಲ ನೋಡೋಕ್ಕಾಗಿಲ್ಲ. ವರ್ಷ ಜೊತೆಲೇ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ನಮ್ಮದು ಫೈನಲಿ ಎಲ್ಲ ಫ್ರೈನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಫ್ರೈನೆಲ್ಲ ಮಾಡ್ಕೊಂಡ್ವಿ. ಸೊ ಫಿಶ್ ಅನ್ನೋದು ಅವಾಗ ಮಾಡಿ ಅವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ ಮೇಲೆ ಆ ಟೇಸ್ಟು ಸ್ವಲ್ಪ ಕೊಡಲ್ಲ ಅಂತ ಅನಿಸುತ್ತೆ. ಸೊ ಹಾಗೆ ಬಿಸಿ ಬಿಸಿ ಮಾಡಿದ್ನೇ ಎಲ್ರಿಗೂ ಟೇಸ್ಟ್ ಮಾಡೋದಕ್ಕೆಲ್ಲ ಒಂದೊಂದು ಕೊಟ್ಬಿಟ್ಟು ಹಾಗೆ ಖಾಲಿ ಮಾಡ್ಕೊಳ್ತಾ ಇದ್ವಿ. ಸೊ ಊಟಕ್ಕೆ ನಾರ್ಮಲಾಗಿ ಮಟನ್ನು ಮತ್ತು ಚಿಕನ್ ಫ್ರೈ ಮಾಡಿರೋದ್ರಿಂದ ಇದಕ್ಕೆ ವೇಟ್ ಮಾಡಿಕೊಂಡ್ರೆ ತುಂಬ ತಣ್ಣಗಾದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಸೊ ಎಲ್ಲ ಫೈನಲಿ ಪ್ರಿಪ್ರೇಷನ್ ಮಾಡೋದಕ್ಕೆ ಅರೌಂಡ್ 1 o'clock ಆಗಿತ್ತು. ಬಟ್ ಇದೆಲ್ಲ ಮಾಡೋದಕ್ಕೆ ಫ್ರೈ ಎಲ್ಲ ಮಾಡ್ಕೊಡೋದಕ್ಕೆ 2 ಗಂಟೆ ಆಯಿತು. ಸೊ ಊಟದ ಟೈಮ್ ಆಗಿತ್ತಲ್ವ, ಸೊ ಊಟಕ್ಕೆಲ್ಲ ಬಡಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲ ಮಾಡಿದ್ರಿಂದ ಅವರೇ ನಮ್ಮ ಅತ್ತಿಗೆಯವರೆಲ್ಲ ಊಟಕ್ಕೆಲ್ಲ ಬಡಿಸ್ತಾಯಿದ್ರು. ನಾನು ಸ್ವಲ್ಪ ರೆಸ್ಟ್ ತಗೊಳ್ತಿದ್ದೆ ಅಂತಲೇ ಹೇಳ್ಬೋದು. ಎಲ್ಲರೂ ಅಷ್ಟೇ ಊಟ ಎಲ್ಲ ತುಂಬ ಚೆನ್ನಾಗಿದೆ ಅಂದರು. ಸೂಪರಾ? ಹ್ಯಾಪಿ ಬರ್ಡೇಗೆ ಏನೇನು ಮಾಡಿದೀವಿ ಹೇಳು, ತೋರಿಸ್ಬಿಡಿ ಎಲ್ಲ ಹೇಳು, ಏನೇನು ಮಾಡಿದೀವಿ ಅಂತ ಹೇಳಲ್ವ ನೀನು? ಹೋಗಪ್ಪ. ನಾರ್ಮಲಾಗಿ ಇದ್ದಾಗ ಏನಾರ ಕೇಳಿದ್ರೆ ಖಂಡಿತವಾಗೂ ಹೇಳ್ತಾಳೆ ಏನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಬಟ್ ಇವತ್ತವಳದು ಬರ್ಡೇ ಅಲ್ವಾ, ಸೊ ಅದಕ್ಕೋಸ್ಕರ ಅವಳು ಏನೂ ಹೇಳ್ತಾ ಇಲ್ಲ. ಸೊ ಬರ್ಡೇಗೆಲ್ಲ ರೆಡಿ ಆಗಿದ್ದೀವಿ. ಸನಿದು ಸಹ ರೆಡಿ ಆಗಿದ್ದಾಳೆ. ಸೊ ಹಾಗೆ ಈಗ ಎಲ್ಲ ರೆಡಿ ಆಗಿದ್ರಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅವಳ ಜೊತೆ ಅಂತ ಇವಾಗ ಕುತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಅದು ಸೈಡಲ್ಲಿ ಇಟ್ಬಿಟ್ಟು ಹಂಗೆ ಹಚ್ಚ. ಹಿಂಗ್ ಮಾಡು ಕೇಕ್ ಹಿಂಗೆಲ್ಲ ಮಾಡ್ತಿಲ್ಲ ಎಲ್ಲ ಎಲ್ಲ ಅಲ್ಲಿಲ್ಲ ಅದು ಚೆನ್ನಾಗಿರಲ್ಲ. ಇಲ್ಲ ಅಂದ್ರೆ ಸುಮ್ಮನಿರೋ ಡಬ್ಗಿ ಬಂದಂತ ಬಡ್ಕೊಂಡ್ಬಿಡ್ತಾಳೆ. ಸ್ಟಾರ್ಟ್ ಮಾಡಿಲ್ಲ. Happy birthday to you. Happy birthday to you. Happy birthday to you. ಕಟ್ ಮಾಡ್ಬಿಟ್ಟಾ? ಯಾರು ಕೇಳಲಿಲ್ಲ ಅವಳು. ಮಾಡಿ ಆಲ್ರೆಡಿ. ನಾನು ಇದೇನಪ್ಪ ಹಂಗೆ ತಗೊಂಡು ಅಕ್ಕನ ತಿನ್ಸುತ್ತೆ ಅಕ್ಕ. ಅಮ್ಮಂಗ್ ತಿನ್ಸು. ತಿನ್ಸು ಅವಳಿಗೆ ಬರೀ ಕ್ರೀಮ್ ಐತೆ. ಇದೇನು ಅದೆಲ್ಲ ಡಿಸೈನ್ ಎಲ್ಲ ಬರೀ ಕ್ರೀಮೇ ಚೇತನ ಅದು. ಜಾಸ್ತಿ ಕ್ರೀಮ್ ಆಯ್ತು. ಬೊಮ್ಮೆ ತೆಗೆದ್ಬಿಡಿನ ಅಲ್ವಾ? ಬೊಮ್ಮೆ ತೆಗೆ ಬರೋಣ. ನೀನ ಅಲ್ಲಿ ಡಾಗ್ ಹಾಕಿರೋದು ನೀನ ಅಲ್ಲ. ಹುಡುಗರ್ನ ನಿಲ್ಸ್ಬಿಡಿ. ಹುಡುಗರ್ನ ನೀನು ಅಮ್ಮ ಬರ್ಲಿಲ್ಲ? ಅಮ್ಮ ಹೋಗಮ್ಮ. ಅಪ್ಪ ಹೋಗಿ ಹೋಟೆಲ್ ವಿಡಿಯೋ ಇಟ್ಟಿದ್ದೆ. ಅದನ್ನ ಯಾಕಲ್ಲ ಹಾಕ್ತೀರಿ? ಹಂಗೆ ಬ್ಯಾಗ್ ಹಾಕೊಳ್ಳಿ ನೀವು. ಅವ್ರು ತಿನ್ಸಿದ್ರು. ನೀನ್ ತಿನ್ಸೋ. ತಿನ್ನಿಸ್ತಾ ನಿನ್ ಕಡೆ ಮೇಲೆ ಒಂದು ಫೋಟೋ ತಗೊಂತೀನಿ.
ನೋಡ ಸೈಡ್ ಬನ್ನಿ. ನೀನು ಬಾಯಿ ಮುಚ್ಕೋ. ಇಲ್ಲ ಫೋಟೋ ಆಯ್ತಾ ಬನ್ನಿ ನೆಕ್ಸ್ಟ್ ಇದು ಇಲ್ಲೇ ಹೋಗಿ ಹುಡುಗರು ನಿಮ್ದಿರೋದು ಬನ್ನಿ 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 ನೀವು ಬಂದಿದ್ದೀರೋದು ನಮ್ದೆಲ್ಲ ಏನು ಬಂದ್ರ ನೀವು ಇಲ್ಲಿ ನೋಡು ಮೇಲ್ ನೋಡು ಇಲ್ಲಿ ರಿಟರ್ನ್ ತಿನ್ನಿಸ್ತಾವಳೆ ನೀವು ಅಲ್ಲೇ ಇರಿ ಅಲ್ಲೇ ಇರಿ ಚಾರ್ಜಿಂಗ್ ಆಗಿಲ್ಲ ನಿಮ್ಮ ಮಾಮ ಮಾಡಾಯ್ತು ಈಗ ಅಲ್ಲೇ ಇದೆ ನೀವು ಚೈತನ್ಯ ಪೂರ್ಣಿ ನೀನೇ ತೆಗಿಯೋಣ ಅಣ್ಣ, ಇಬ್ಬಿಬ್ರು ತೆಗಿಸ್ರೆ ಅವ್ರು ನೀನೇ ತೆಗಿ. ಸಾಕು ಸಾಕು. ಮನು ತಿನ್ನಿಸ್ತಾ ಮನುಗೆ ಪೇಪರು ಇಲ್ಲ ಟಿಶ್ಯೂ ಇಲ್ಲ ಇದೆಯಲ್ಲ. ಇಲ್ಲಿ ಇಲ್ಲಿ ನೋಡು ಸನಿ ಇದೆ ಕ್ಯಾಮ್ರಾ ಹೊಡಿ. ಇಲ್ಲಿ ಸಲ ಇಲ್ಲಿ ನೋಡು ಹಾಯ್ ಹಾಯ್ ಹಂಗೆ ಝೂಮ್ ಅಂದ್ರೆ ಅದೇ ಕೇಕ್ ಬೇಕಾ ಕೇಕ್ ಬೇಕಾ ಕೇಕ್ ಬೇಕಾ ಬಟ್ಟೆಗೆಲ್ಲ ಮಾಡಬೇಡ ನಮಗ್ ತಿನ್ಸು. ಆಮೇಲೆ ತಿನ್ಸ್ ಪರವಾಗಿಲ್ಲ ಬರೋ ಎತ್ತಿ ನಿನ್ಸ್ಕಂದನೀಗ. ಅಲ್ಲಿ ನೋಡು ಇಲ್ಲ ಇಲ್ಲಿ ಇಲ್ಲಿ ಇನ್ನು ಸನ್ನಿಧಿ ಮಕ್ಳಿಗೋಸ್ಕರನೇ ಬರ್ಡೇ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾಳೆ. ಅವಳು ಇಲ್ಲಿ ಕ್ವಾರ್ಟರ್ಸಲ್ಲಿ ಎಲ್ಲ ಮಕ್ಕಳು ಬರ್ಡೇಗೆ ಹೋಗಿರ್ತಾಳಲ್ವ, ಅವಳಿಗೂ ಒಂದು ಖುಷಿ ಮಕ್ಕಳ ಜೊತೆ ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಬೇಕು ಅಂತ. ಹಾಗೆ ಬಾರ್ಬಿದು ಕೇಕು ತುಂಬ ವರ್ಷದಿಂದ ಕೇಳ್ತಾನೆ ಇದ್ಲು. ಸೊ ಈ ವರ್ಷ ಅವಳಿಗೆ ಬಾರ್ಬಿ ಕೇಕ್ನೇ ಮಾಡಿಸಿ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದಂತೂ ತುಂಬ ಖುಷಿಯಾಯಿತು. ನಮ್ಗೆ ಖುಷಿ ಆಗೋದಕ್ಕಿಂತ ಅವಳು ತುಂಬ ಖುಷಿಪಟ್ಟಿದ್ದು ನಮ್ಗೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ಚಿಕ್ಕ ಮಕ್ಕಳಲ್ವಾ, ಸ್ವಲ್ಪ ಹೇಳಿದ್ರೆ ಕೇಳೋದಿಲ್ಲ ಅಲ್ವಾ, ಸ್ವಲ್ಪ ಅವ್ರಿಗೆ ಬುದ್ಧಿ ಬರೋವರೆಗೂ ಸ್ವಲ್ಪ ಅವರು ಹೀಗೆ ಮಾಡಬೇಕು ಅಂತ ಆಸೆ ಪಡ್ತಾರೆ. ಸೊ ಅದಕ್ಕೋಸ್ಕರ ಹಾಗೆ ಅವಳು ನೆಪದಿಂದನಾದ್ರು ಫ್ಯಾಮಿಲಿ ಜೊತೆ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಅದರಿಂದ ತುಂಬ ಖುಷಿ ಆಯಿತು. ಹಾಗೆ ಬಲೂನ್ ಡೆಕೋರೇಷನ್ನು ಅವಳ ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಥರ ಎಲ್ಲ ಮಾಡ್ಕೊಂಡ್ವಿ. ಸಿಂಪಲಾಗಿ ಒಂದು ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಮಕ್ಕಳ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಭಾನುವಾರದ ಪ್ರತಿಯೊಂದು ನಿಮಿಷದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ವಿಡಿಯೋಗಳು ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ. ಮುಂದೆ ಹೊಸ ಹೊಸ ವಿಡಿಯೋಗಳ ಜೊತೆ ಹೊಸ ಕಂಟೆಂಟ್ ಇರೋಂಥ ವಿಡಿಯೋಗಳನ್ನ ಖಂಡಿತವಾಗೂ ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಅವ್ರ ಹ್ಯಾಪಿನೆಸ್ಸೇ ನಮಗೊಂದು ಖುಷಿ ಅಲ್ವಾ. ಮಕ್ಕಳು ಖುಷಿಯಾಗಿದ್ದರೆ ತಂದೆ ತಾಯಿಗೆ ಅದಕ್ಕಿಂತ ದೊಡ್ಡದು ಏನೂ ಇರಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಆಯಿತು. ಹಾಗೆ ಈಗ ಬಲೂನ್ದೊಂದು ಬ್ಲಾಸ್ಟಿಂಗ್ ಮಾಡಿರಲಿಲ್ಲ ಅಂತ ಹೇಳ್ತಾನೆ ಇದ್ಲು. ಸೊ ಅದೊಂದು ಲಾಸ್ಟಲ್ಲಿ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಅದೊಂದು ಬ್ಲಾಸ್ಟಿಂಗ್ ಮಾಡ್ಕೊಂಡ್ವಿ. ಅವಳಿಗೂ ತುಂಬ ಖುಷಿ ಆಯಿತು. ಹಾಗೆ ಫ್ಯಾಮಿಲಿ ಎಲ್ಲ ಫೋಟೋಗಳೆಲ್ಲ ತೊಗೊಂಡ್ವಿ. ಇದು ನಮ್ಮದು ಭಾನುವಾರದ ಕಂಪ್ಲೀಟ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಸನ್ನಿಧಿನೇ ಇದು ಗೊಂಬೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅದಂಗೆ ಇಕ್ಕಿರೋದು